ಇಮ್ಮಡಿ ಪುಲಕೇಶಿ ಸುಮಾರು 610 642 ಸಿಇ ವಾತಾಪಿಯಿಂದ ಇಂದಿನ ಬಾದಾಮಿ ಆಳಿದ ಶ್ರೇಷ್ಠ ಚಾಲುಕ್ಯ ಚಕ್ರವರ್ತಿ. ಇಮ್ಮಡಿ ಪುಲಕೇಶಿಯು ಚಾಲುಕ್ಯ ರಾಜ ಕೀರ್ತಿವರ್ಮನ್ ಮೊದಲನೆಯರ ಮಗ. ಆಳ್ವಿಕೆ ಮತ್ತು ಸಾಧನೆಗಳು. ಅವನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಭಾರತದ ದಕ್ಷಿಣ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನು ಆವರಿಸಿತು. ಸಿಂಹಾಸನದ ಮೇಲೆ ಹಿಡಿತ ಸಾಧಿಸಲು ತನ್ನ ಚಿಕ್ಕಪ್ಪ ಮಂಗಲೇಶನನ್ನು ಪದಚ್ಯುತಗೊಳಿಸಿದನು. ಅಪ್ಪಾಯಿಕ ಮತ್ತು ಗೋವಿಂದರಿಂದ ನಡೆದ ದಂಗೆಯನ್ನು ನಿಗ್ರಹಿಸಿದನು ಮತ್ತು ದಕ್ಷಿಣದಲ್ಲಿ ಬನವಾಸಿಯ ಕದಂಬರನ್ನು ಸೋಲಿಸಿದನು. ತಲಕಾಡಿನ ಅಲುಪರು ಮತ್ತು ಗಂಗರು ಅವನ ಸಾರ್ವಭೌಮತ್ವವನ್ನು ಗುರುತಿಸಿದರು. ಕೊಂಕಣದ ಮೌರ್ಯರನ್ನು ವಶಪಡಿಸಿಕೊಳ್ಳುವ ಮೂಲಕ ಪಶ್ಚಿಮ ಕರಾವಳಿಯ ಮೇಲೆ ಚಾಲುಕ್ಯರ ನಿಯಂತ್ರಣವನ್ನು ಬಲಪಡಿಸಿದನು. ಅವನ ಐಹೊಳೆ ಶಾಸನವು ಉತ್ತರದಲ್ಲಿ ಲತಾಗಳು, ಮಾಳವರು ಮತ್ತು ಗುರ್ಜರರನ್ನು ವಶಪಡಿಸಿಕೊಂಡ ಕೀರ್ತಿಯನ್ನು ನೀಡುತ್ತದೆ. ಪುಲಕೇಶಿಯ ಅತ್ಯಂತ ಗಮನಾರ್ಹ ಮಿಲಿಟರಿ ಸಾಧನೆಯೆಂದರೆ ಪ್ರಬಲ ಉತ್ತರ ಚಕ್ರವರ್ತಿ ಹರ್ಷವರ್ಧನನ ಮೇಲೆ ಅವನು ಗಳಿಸಿದ ಗೆಲುವು. ಪೂರ್ವದಲ್ಲಿ ಪುಲಕೇಶಿ ದಕ್ಷಿಣ ಕೋಸಲ ಮತ್ತು ಕಳಿಂಗದ ಆಡಳಿತಗಾರರನ್ನು ವಶಪಡಿಸಿಕೊಂಡನು. ವಿಷ್ಣುಕುಂಡಿನ ರಾಜನನ್ನು ಸೋಲಿಸಿದ ನಂತರ ಅವನು ತನ್ನ ಸಹೋದರ ವಿಷ್ಣುವರ್ಧನನನ್ನು ಪೂರ್ವ ಡೆಕ್ಕನ್ನ ರಾಜ್ಯಪಾಲನನ್ನಾಗಿ ನೇಮಿಸಿದನು. ಈ ಸಹೋದರ ನಂತರ ವೆಂಗಿಯ ಸ್ವತಂತ್ರ ಪೂರ್ವ ಚಾಲುಕ್ಯ ರಾಜವಂಶವನ್ನು ಸ್ಥಾಪಿಸಿದನು. ಪುಲಕೇಶಿಯು ದಕ್ಷಿಣದಲ್ಲಿ ಪಲ್ಲವರ ವಿರುದ್ಧವೂ ಕೆಲವು ಯಶಸ್ಸನ್ನು ಸಾಧಿಸಿದನು, ಆದರೆ ಅಂತಿಮವಾಗಿ ಪಲ್ಲವ ದೊರೆ ನರಸಿಂಹವರ್ಮನ್ ಐರ ಆಕ್ರಮಣದ ಸಮಯದಲ್ಲಿ ಸೋಲನುಭವಿಸಿದನು. ಪುಲಕೇಶಿ ವೈಷ್ಣವರಾಗಿದ್ದರು. ಶೈವ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಸೇರಿದಂತೆ ಇತರ ಧರ್ಮಗಳ ಬಗ್ಗೆ ಸಹಿಷ್ಣುರಾಗಿದ್ದರು. ಅವರು ತಮ್ಮ ಐಹೊಳೆ ಶಾಸನವನ್ನು ರಚಿಸಿದ ರವಿಕೀರ್ತಿ ಸೇರಿದಂತೆ ಹಲವಾರು ಜೈನ ವಿದ್ವಾಂಸರನ್ನು ಪೋಷಿಸಿದರು. ನರ್ಮದಾ ಕದನ, ಕನ್ನಡ ನರ್ಮದೆ ಕದನ. ಭಾರತದ ನರ್ಮದಾ ನದಿಯ ದಡದಲ್ಲಿ ಚಾಲುಕ್ಯ ರಾಜ ಪುಲಕೇಶಿ ಎರಡನೇ ಮತ್ತು ಪುಷ್ಯಭೂತಿ ರಾಜವಂಶದ ರಾಜ ಹರ್ಷವರ್ಧನನ ನಡುವೆ ನಡೆಯಿತು. ಈ ಯುದ್ಧವು ಪುಲಕೇಶಿ ಎರಡೂರ ಮಹಾನ್ ವಿಜಯ ಮತ್ತು ಹರ್ಷ ಮತ್ತು ಅವನ ಪಡೆಗಳ ಹಿಮ್ಮೆಟ್ಟುವಿಕೆಗೆ ಕಾರಣವಾಯಿತು.